Hello my dear students, Deshiya Vidyashala Samiti along with that DVS PU Independent College welcomes you for the video classes, that means practical video classes. I am Smita TJ. So today we will be learning about the exercise number 24, that is study of plant population frequency. So what is the aim of this experiment and heli nodadidre? So the aim goes like this, that is to study plant population frequency by quadrant method. So here we are using one method that we call it as what? Quadrat method and heli karteve. Okay. So with the help of this method we are finding out the population in a given area. One area ಕೊಟ್ಟಿರ್ತಾರೆ ಅದರಲ್ಲಿ ಒಂದಿಷ್ಟು ಸ್ಪೀಶೀಸ್ ತಗೊಂಡು ಅದು ಎಷ್ಟು ಫ್ರೀಕ್ವೆನ್ಸಿಲಿ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳಿ ನೋಡೋದು ನಾವು ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಮಾಡ್ತಾ ಹೋಗ್ತೀವಿ. ಓಕೆ. ಸೊ ವಾಟ್ ಇಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ದಿಸ್ ಅಂತ ನೋಡೋದಿದ್ರೆ, frequency is a number of sapling units as percentage in which a particular species occur. That means ಇವಾಗ ಒಂದು ಏರಿಯಾ ಕೊಟ್ಟಿದ್ದೀವಿ ಅಂತಂದರೆ, ಸೊ ದಟ್ ಏರಿಯಾ ವಿ ಕಾಲ್ ಇಟ್ ಆಸ್ ವಾಟ್? ಕ್ವಾಡ್ರಾಟ್ ಅಂತ ಕರಿತೀವಿ, ಅಥವಾ particular sapling units ಅಂತ ಹೇಳಿ ಕರಿತೀವಿ. ಓಕೆ. ಸೊ ಇನ್ ದಟ್ particular sapling units how many amount or what is the number of species that is present ಅಂತ ಹೇಳಿ ನೋಡೋದು ಅಂತ ಹೇಳಿ. ಓಕೆ. ಸೊ ಹಾಗಾದರೆ it is measured by noting the presence of a species in random sample areas which are distributed as widely as possible throughout the area of the study. ಸೊ ನಾವು ಒಂದು ಏರಿಯಾ ತಗೊಂಡು ಅದರಲ್ಲಿ ರ್ಯಾಂಡಮ್ ಆಗಿ ಒಂದಿಷ್ಟು ಏರಿಯಾನ ತಗೊಳ್ತೀವಿ. ಓಕೆ. ಸೊ ಆ ಏರಿಯಾ ತಗೊಂಡು ಅಲ್ಲಿ ಎಷ್ಟು ಸ್ಪೀಶೀಸ್ ಇದೆ ಅಂತ ಹೇಳಿ ನೋಡಿದು ನಾವು ಏನು ಹೇಳ್ತೀವಿ, ದಟ್ ಈಸ್ population frequency. That means finding of the population frequency by the quadrat method ಅಂತ ಹೇಳಿ ಹೇಳ್ತೀವಿ. ಓಕೆ. ಸೊ ಹಾಗಾದರೆ what is the formula? So how we can calculate this frequency ಅಂತ ಹೇಳಿ ನೋಡೋದಿದ್ರೆ, so the formula is that frequency index is equal to number of sapling units in which a species occur. So ಒಂದು ಸ್ಯಾಪ್ಲಿಂಗ್ ಯೂನಿಟ್ಸ್ ತಗೊಂಡಿದ್ದೀವಿ ಅಂದರೆ ಅದರಲ್ಲಿ ಎಷ್ಟು ಸ್ಪೀಶೀಸ್ ಇದೆ ಅಂತ ಹೇಳಿ ನೋಟ್ ಮಾಡ್ಕೊಬೇಕು. ಸೊ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸ್ಯಾಪ್ಲಿಂಗ್ ಯೂನಿಟ್ಸ್ ಎಂಪ್ಲಾಯ್ಡ್ ಫಾರ್ ದಿ ಸ್ಟಡಿ, ದಟ್ ಮೀನ್ಸ್ ಹೌ ಮೆನಿ ಕ್ವಾಡ್ರಾಟ್ಸ್ ವಿ ಆರ್ ಟೇಕಿಂಗ್. ಓಕೆ. ಸೊ ಕ್ವಾಡ್ರಾಟ್ಸ್ ಅಂದರೆ ಏನು, ಹೌ ಮೆನಿ ಸ್ಪೀಶೀಸ್ ಡಿಸ್ಟ್ರಿಬ್ಯೂಟೆಡ್ ಅಂದರೆ ಏನು ಅಂತ ಹೇಳಿ ನಾವು ಮತ್ತೆ ನೋಡೋಣ. ದಟ್ ಹ್ಯಾಸ್ ಟು ಬಿ ಡಿವೈಡೆಡ್ ಬೈ 100. ಸೊ ಹ್ಯಾಸ್ ಟು ಬಿ ಮಲ್ಟಿಪ್ಲೈಡ್ ಬೈ 100. ನಮಗೆ ಎಷ್ಟು ಪರ್ಸೆಂಟೇಜ್ ಬೇಕಾಗಿದೆ ಇಲ್ಲಿ, ಹಾಗಾಗಿ ನಾವು 100ಇಂದ ಡಿವೈಡ್ ಮಾಡ್ತಾ ಇದ್ದೀವಿ. ಓಕೆ. ಸೊ ದಿಸ್ ಇಸ್ ಅ ಫಾರ್ಮುಲಾ. So after that, what is the procedure and what are the requirements ಅಂತ ಹೇಳಿ ನೋಡಿದ್ರೆ, so the main requirements are cotton or the nylon thread has to be taken for about 5 meter length and 4 nails has to be taken and one hammer. Okay. ಸೊ ಇದು ಮಾಡೋದಿದ್ರೆ ಪ್ರೊಸೀಜರ್ ಹೇಗೆ ಆಗುತ್ತೆ, ಸೊ ನಮಗೆ ಇದು ಏನಕ್ಕಪ್ಪ ಮಾಡ್ತಾ ಇದ್ದಾರೆ, ಇದು ನಮಗೆ ಹೇಗೆ ಯೂಸ್ ಆಗುತ್ತೆ ಅಂತ ಹೇಳಿ ನೋಡೋದಿದ್ರೆ, ಇಫ್ ಯು ಆರ್ ಗೋಯಿಂಗ್ ಟು ರಿಸರ್ಚ್ ಫೀಲ್ಡ್, ಸೊ ರಿಸರ್ಚ್ ಫೀಲ್ಡ್ಗೆ ನೆಕ್ಸ್ಟ್ ಹೋಗ್ತಾ ಇದ್ದೀರಾ ಅಂತಂದರೆ, ಇಫ್ ಯು ಆರ್ ಟೇಕಿಂಗ್ ಎನಿ ಫಾರೆಸ್ಟ್ರಿ ಆರ್ ಎನಿ ಅದರ್, ದಟ್ ಮೀನ್ಸ್ ವೈಲ್ಡ್ ಲೈಫ್, MSc ಇನ್ ವೈಲ್ಡ್ ಲೈಫ್ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ನಿಮಗೆ ಈ ಪರ್ಟಿಕ್ಯುಲರ್ ಕ್ವಾಡ್ರಾಟ್ ಮೆಥಡ್ನ ಯೂಸ್ ಮಾಡಿಕೊಂಡು ಏನು ಮಾಡ್ತಾರೆ, ಎಷ್ಟು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳಿ ಫೈಂಡ್ ಔಟ್ ಮಾಡ್ತಾರೆ. ಓಕೆ. ಸೊ ಹಾಗಾದರೆ ವಾಟ್ ಇಸ್ ಅ ಪ್ರೊಸೀಜರ್ ಅಂತ ಹೇಳಿ ನೋಡಿದ್ರೆ, ವಿ ಆರ್ ಟೇಕಿಂಗ್ ಒನ್ ಏರಿಯಾ. ಓಕೆ. ಸೊ ಕನ್ಸಿಡರ್ ದಿಸ್ ಆಸ್ ಆನ್ ಏರಿಯಾ. ಸೊ ಇನ್ ದ್ಯಾಟ್ ವಿ ಆರ್ ಟೇಕಿಂಗ್ ಒನ್ ರ್ಯಾಂಡಮ್ ಏರಿಯಾಸ್. ಸೊ ಮತ್ತೆ ಅದರಲ್ಲಿ ನಾವು ರ್ಯಾಂಡಮ್ ಏರಿಯಾಸ್ನ ತಗೊಳ್ತಿದ್ದೀವಿ. ಸೊ ದಟ್ ರ್ಯಾಂಡಮ್ ಏರಿಯಾ ಹ್ಯಾಸ್ ಟು ಬಿ ದೇರ್ ಇನ್ 1 ಮೀಟರ್. ಸೊ 1 ಮೀಟರ್ ಅಷ್ಟು ನಾವು ಏನು ಮಾಡ್ತೀವಿ, ಮೆಷರ್ ಮಾಡಿಕೊಂಡು ವಿತ್ ದ ಹೆಲ್ಪ್ ಆಫ್ ಥ್ರೆಡ್ and a nails we are making one quadrant, that means one square na ನಾವು ಮಾಡ್ತಾ ಇದ್ದೀವಿ. ಓಕೆ. ಸೊ ಒಂದು ಸ್ಕ್ವೇರ್ ಮಾಡ್ತಾ ಇದ್ದೀವಿ. ಸೊ ಕೇರ್ ಹ್ಯಾಸ್ ಟು ಬಿ ಟೇಕನ್ ಟು ನಾಟ್ ಡೆಸ್ಟ್ರಾಯ್ ಎನಿ ಸ್ಪೀಶೀಸ್ ದಟ್ ಈಸ್ ಪ್ರೆಸೆಂಟ್ ಇನ್ ಅ ಪರ್ಟಿಕ್ಯುಲರ್ ಕ್ವಾಡ್ರಾಂಟ್. ಅಂದರೆ ಆ ಕ್ವಾಡ್ರಾಂಟಲ್ಲಿರುವಂಥ ಯಾವುದೇ ಸ್ಪೀಶೀಸ್ಗೆ ಡ್ಯಾಮೇಜ್ ಆಗಬಾರ್ದು. ಸೊ ಆ ಥರ ನೋಡಿಕೊಂಡು ವಿತ್ ದ ಹೆಲ್ಪ್ ಆಫ್ ನೇಲ್ ಆ್ಯಂಡ್ ಅ ಥ್ರೆಡ್ ವಿ ಆರ್ ಮೇಕಿಂಗ್ ಒನ್ ಸ್ಕ್ವೇರ್, ವಿ ಕಾಲ್ ಇಟ್ ಆಸ್ ವಾಟ್? ಕ್ವಾಡ್ರಾಟ್ ಅಂತ ಹೇಳಿ ಕರಿತೀವಿ. ಓಕೆ. ಸೊ ಲೈಕ್ ವೈಸ್ ವಿ ಹ್ಯಾಸ್ ಟು ಟೇಕ್ ಸಮ್ ಆಫ್ ದಿ ಕ್ವಾಡ್ರಾಂಟ್ಸ್. ಸೊ ಅದೇ ಥರನೇ ನಾವು ಇಲ್ಲಿ ಟೋಟಲ್ ಆಗಿ 7 ಕ್ವಾಡ್ರಾಂಟ್ಸ್ನ ತಗೊಂಡಿದ್ದೀವಿ. ಓಕೆ. ಸೊ ಇದು ತಗೊಂಡಾದ್ಮೇಲೆ ಏನು ಮಾಡಬೇಕು ಅಂತ ಹೇಳಿ ನೋಡೋದಿದ್ರೆ, ವಿ ಹ್ಯಾಸ್ ಟು ಟೇಕ್ ದಿ ಸ್ಪೀಶೀಸ್. ಇವಾಗ ಪರ್ಟಿಕ್ಯುಲರ್ ಕ್ವಾಡ್ರಾಂಟ್ 1 ತಗೊಂಡಿದ್ದೀವಿ ಅಂದರೆ ಇನ್ ಪರ್ಟಿಕ್ಯುಲರ್ ಕ್ವಾಡ್ರಾಂಟ್ ವಿಚ್ ಆರ್ ದಿ ಸ್ಪೀಶೀಸ್ ದಟ್ ಈಸ್ ಪ್ರೆಸೆಂಟ್ ಅಂತ ಹೇಳಿ ಫಸ್ಟ್ ನೋಟ್ ಮಾಡ್ಕೊಬೇಕು. ಓಕೆ. ಸೊ ಇಟ್ ಮೇ ಬಿ ಅ ಪ್ಲಾಂಟ್ ಸ್ಪೀಶೀಸ್ ಆರ್ ಇಟ್ ಮೇ ಬಿ ಅ ಆನಿಮಲ್ ಸ್ಪೀಶೀಸ್. ನೀವು ಯಾವುದು ಸ್ಟಡಿಗೆ
ಇಂಡಿಕೇಟ್ ಮಾಡಿದಾರೋ ಸೊ ಅದನ್ನು ನೀವು ತೆಕ್ಕೊಬೇಕು. ಇವಾಗ ನೀವು ಆ್ಯನಿಮಲ್ಸ್ನ ತೆಕ್ಕೊಂಡಿದ್ದೀರಾ ಅಂದರೆ ಈ ಪರ್ಟಿಕ್ಯುಲರ್ ಕ್ವಾಡ್ರ್ಯಾಂಟಲ್ಲಿ ಯಾವ್ದ್ಯಾವುದು ಆ್ಯನಿಮಲ್ ಇದೆ ಅಂತ ಹೇಳಿ ನೋಟ್ ಮಾಡ್ಕೊಳ್ತೀರಾ. ಇಫ್ ಯು ನೋ ದ ನೇಮ್ ಯು ವಿಲ್ ಬಿ ನೋಟಿಂಗ್ ದ ನೇಮ್. ಇಫ್ ಯು ಡು ನಾಟ್ ನೋ ದ ನೇಮ್ ಯು ವಿಲ್ ಬಿ ಇಂಡಿಕೇಟಿಂಗ್ ಬೈ ಆಲ್ಫಾಬೆಟ್ಸ್. ಸೊ ಆಲ್ಫಾಬೆಟ್ಸಿಂದ ನೇಮ್ ಮಾಡ್ಕೊತ ಹೋಗ್ತೀರಾ. ಓಕೆ, ಸೊ ಹಾಗಾದರೆ ನಾವಿಲ್ಲಿ ಟೋಟಲ್ ಆಗಿ 7 ಕ್ವಾಡ್ರ್ಯಾಂಟ್ಸ್ನ ತೆಕ್ಕೊಂಡಿದ್ದೀವಿ. ಸೊ 7 ಕ್ವಾಡ್ರ್ಯಾಂಟ್ಸ್ನ ತೆಕ್ಕೊಂಡು particular in a first quadrant if we consider the X species. So if the X species is present in first quadrant we will be writing in a sheet. So likewise if that same X species is present in the quadrant 2, so ಎರಡನೇ ಕ್ವಾಡ್ರಂಟ್ ಅಲ್ಲೂ ಕೂಡ ಅದು ಇತ್ತು ಅಂತಂದ್ರೆ so again here also we are ticking for the that particular X species. So likewise we will be finding out for all these 7 quadrants which has been marked. Okay, so likewise we are taking another. So ಇವಾಗ ನೆಕ್ಸ್ಟ್ y ಅಂತ ಹೇಳಿ ಒಂದು ಸ್ಪೀಶೀಸ್ ತೆಕ್ಕೊಂಡಿದ್ದೀವಿ ಅಂತ ಹೇಳಿ ಅನ್ಕೊಂಡ್ರೆ ಸೊ ಆ y ಸ್ಪೀಶೀಸ್ ಇಫ್ ಇಟ್ ಈಸ್ ನಾಟ್ ಪ್ರೆಸೆಂಟ್ ಇನ್ ದಿ ಕ್ವಾಡ್ರ್ಯಾಂಟ್ 1, ಕ್ವಾಡ್ರ್ಯಾಂಟ್ 1 ಅಲ್ಲಿ ಇಲ್ಲ ಬೇರೆ ಎಲ್ಲದರಲ್ಲೂ ಇದೆ ಅಂತ ಹೇಳಿದ್ರೆ ವಿ ಆರ್ ಮಾರ್ಕಿಂಗ್ ಇಂಟು ಕ್ವಾಡ್ರ್ಯಾಂಟ್ 1 and we will be ticking for all the other. Okay, so this ticking has to be done in a separate sheet. Okay, so for that we are taken one tabular column here. Okay, so with the help of this tabular column we will be marking the number of species that is present in the taken 5 quadrant. Okay, so ನಮಗೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಏನು ಮಾಡಿದ್ದಾರೆ ಅಂತಂದರೆ 5 ಕ್ವಾಡ್ರಾಂಟ್ಗೆ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಈ 5 ಕ್ವಾಡ್ರಾಂಟ್ಗೆ ಕೊಟ್ಟು ಸ್ಪೀಶೀಸ್ ಒಂದು ಎಕ್ಸಾಂಪಲ್ ಅವರು ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ದೇ ಹ್ಯಾವ್ ಟೇಕನ್ ಅ ಸ್ಪೀಶೀಸ್ ಎಕ್ಸ್. ಸೊ ದಿಸ್ ಎಕ್ಸ್ ಸ್ಪೀಶೀಸ್ ಈಸ್ ಪ್ರೆಸೆಂಟ್ ಇನ್ ಕ್ವಾಡ್ರಾಂಟ್ 1. ಸೊ ಈ ಕ್ವಾಡ್ರಂಟ್ 1 ನಲ್ಲಿ ಆ ಎಕ್ಸ್ ಸ್ಪೀಶೀಸ್ ಇದೆ. ಸೊ ಹಾಗಾಗಿ ಅವರು ಟಿಕ್ ಮಾರ್ಕ್ ಮಾಡಿದ್ದಾರೆ. ಸೊ ಲೈಕ್ ವೈಸ್ ದಿ ಎಕ್ಸ್ ಸ್ಪೀಶೀಸ್ ಇಸ್ ನಾಟ್ ಪ್ರೆಸೆಂಟ್ ಇನ್ ಕ್ವಾಡ್ರಂಟ್ 2, ಸೊ ದೇ ಹ್ಯಾವ್ ಜಸ್ಟ್ dash is present. Likewise in a quadrant 3 and a quadrant 4 the particular species is present, so they have marked it as right. So total number of species will be 3. So for that we are calculating the percentage. So likewise if you are taking a species y, so ನಾವು ಅದೇ ಥರನೇ ಇವಾಗ ಸ್ಪೀಶೀಸ್ y ತಗೊಂಡಿದ್ದೀವಿ ಅಂತ ಹೇಳೋದಿದ್ರೆ ಸೊ ಸ್ಪೀಶೀಸ್ y ತಗೊಂಡಿದ್ದೀವಿ. ಸೊ ಆ ಸ್ಪೀಶೀಸ್ y ಇಫ್ ಇಟ್ ಈಸ್ ಪ್ರೆಸೆಂಟ್ ಇನ್ ಕ್ವಾಡ್ರ್ಯಾಂಟ್ 2, ಸೊ ಕ್ವಾಡ್ರ್ಯಾಂಟ್ 1 ಅಲ್ಲಿ ಇಲ್ಲ ಅಂತಂದರೆ ಮೈನಸ್ ಮಾರ್ಕ್ ಮಾಡ್ತೀವಿ. ಕ್ವಾಡ್ರ್ಯಾಂಟ್ 2 ಅಲ್ಲಿ ಇತ್ತು ಅಂದರೆ ವಿಲ್ ಬಿ ರೈಟಿಂಗ್ ಇಟ್ ಆಸ್ ರೈಟ್ ಮಾರ್ಕ್ ಮಾಡ್ತೀವಿ. ಸೊ ಅದೇ ಥರ ಕ್ವಾಡ್ರ್ಯಾಂಟ್ 3 ಇಲ್ಲ ಅಂತಂದರೆ ಡ್ಯಾಶ್ ಹಾಕ್ತೀವಿ. ಸೊ ಲೈಕ್ವೈಸ್ ಕ್ವಾಡ್ರ್ಯಾಂಟ್ 4 ಅಲ್ಲಿ ಇತ್ತು ಅಂತಂದರೆ ರೈಟ್ ಮಾರ್ಕ್ ಹಾಕ್ತೀವಿ. ಸೊ ನೆಕ್ಸ್ಟ್ ಇಲ್ಲ ಅಂತಂದರೆ ಮೈನಸ್ ಮಾಡ್ತೀವಿ. ಓಕೆ, ಸೊ ಹಾಗಾದರೆ ನಂಬರ್ ಆಫ್ ಕ್ವಾಡ್ರ್ಯಾಂಟ್ಸ್ ಇನ್ ವಿಚ್ ದ ಸ್ಪೀಶೀಸ್ ಈಸ್ ಪ್ರೆಸೆಂಟ್. ಸೊ ಟೋಟಲಿ ವಿ ಆರ್ ಟೇಕನ್ 5 ಕ್ವಾಡ್ರ್ಯಾಂಟ್ಸ್. ಸೊ ಇನ್ ಅ 5 ಕ್ವಾಡ್ರ್ಯಾಂಟ್ ಯಾವ್ದ್ಯಾವ್ದ್ರಲ್ಲಿ ಇದೆ? 2ರಲ್ಲಿ ಇದೆ. ಸೊ ಹಾಗಾದರೆ ಎಷ್ಟು ಬರಬೇಕು? ದ ಎನ್, ದಟ್ ಮೀನ್ಸ್ ದ ಕ್ಯಾಪಿಟಲ್ ಎನ್ ಈಸ್ 2 ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಹಾಗಾದರೆ ನೆಕ್ಸ್ಟ್ ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಪರ್ಸೆಂಟೇಜ್ ಅಂತ ಹೇಳಿ ನೋಡೋದಿದ್ರೆ ದ ಪರ್ಸೆಂಟೇಜ್ ಫ್ರೀಕ್ವೆನ್ಸಿ ಈಸ್ ಕ್ಯಾಪಿಟಲ್ ಎನ್ ಬೈ ಕ್ಯಾಪಿಟಲ್ ಕ್ಯೂ. So here the capital Q, how many quadrants we have taken here? That is 5 quadrants. So likewise what is the number n represents? That means the number of species present ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಹಾಗಾದರೆ ಏನು ಮಾಡಬೇಕು ನಾವು? 2 divided by 5 ಮಾಡ್ತೀವಿ. ಸೊ ಇಂಟು 100 ಮಾಡಿದಾಗ ನಮಗೆ ಏನು ಬರುತ್ತೆ? ಪರ್ಸೆಂಟೇಜ್ ಬರುತ್ತೆ. ಓಕೆ, ಸೊ ವಾಟ್ ಇಸ್ ದ ಪಾರ್ಟ್ ರಿಗಾರ್ಡಿಂಗ್ ದಿ ಪಾಪ್ಯುಲೇಷನ್ ಫ್ರೀಕ್ವೆನ್ಸಿ.